ಸೊಲ್ಮೆಲು ನಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಅಧರ್ಮದ ಪ್ರಚಾರೊಂದೊಂಕುದು ಜನಕ್ಲೆನ ಸತ್ಯಧರ್ಮನು ಗೆಂದಾವಡು ಎನ್ನ ಶಿಷ್ಯೆ ಪದ್ಮರಾಜ್ ಓಟುಡುಗೆಂದುನೇನು ಈ ಕನ್ನಡ ತೋಡುಂದು ಕೇಂದ್ರದ ದುಂಬುದ ಮಂತ್ರಿ ವಿಜನಾರ್ದನ ಪೂಜಾರಿ ಪಂತೆರ ಆರು ಅರೆನ ಮನಸ್ಸದ ಇಚ್ಛೆಲೆನ ದುಂಬುದೀತೆರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಡು ಈ ಸರ್ತಿ ಪರಿವರ್ತನೆ ಮಲ್ಪಡು ಕ್ಷೇತ್ರಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ತಾನು ಗೆಂದುಡೊಂದು ವಕೀಲರು ಪದ್ಮರಾಜ್ ಆರ್ ಪೂಜಾರಿ ಭಾರಿ ಪ್ರಚಾರ ಮಲ್ತೊಂದು ಓಟುಕೆ ನೊಂದುಲ್ಲೆರ ಪಕ್ಷದ ಕಾರ್ಯಕರ್ತರು ಮಾತ ಕಡೆಟ್ಲ ತಂಕ್ಲನ ನಾಯಕಿ ಗೆಂದೊಡೊಂದು ಪುಣೆ ಒಂದುಲ್ಲೆರ ತನ್ನ ಶಿಷ್ಯನ ಗೆಲ್ಮೆನ ಈ ಕನ್ನಡ ತೂವಡೊಂದು ಪದ್ಮರಾಜರನ ಗುರು ಕೇಂದ್ರದ ದುಂಬುದ ಮಂತ್ರಿ ವಿಜನಾರ್ದನ ಪೂಜಾರಿ ಕಾತೊಂದುಲ್ಲೆರ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂಟಿದಿನ ಮತೀಯ ಸೂಕ್ಷ್ಮ ಕೇಂದ್ರ ಪನ್ಪುನ ಹಣೆಪಟ್ಟಿ ಪೋವಡು ಅಧರ್ಮದ ಪ್ರಚಾರನು ದುಂಕುದು ಉಂತುದು ಜನಕ್ಲೆನ ಸತ್ಯಧರ್ಮನು ಗೆಂದಾವಡು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಗೆಂದು ನಡೆದು ಯು ಶ್ರೀನಿವಾಸ ಮಲ್ಯರ್ಬಕ ಈ ನಾಡ್ದ ಜನಕ್ಲೆನ ಅಭಿವೃದ್ಧಿದ ಕನಕು ಜೀವ ಬರುಡು ಎನ ಚಿಂತನೆ ಎನ ಶಿಷ್ಯನ ಗೆಲ್ಮೆನ ಕಣ್ಣುಡೊಪ್ಪ ತೋಡೊಂದು ಪನ್ಪೆರು ಜನಾರ್ದನ ಪೂಜಾರಿ ದಕ್ಷಿಣ ಕನ್ನಡ ಲೋಕಸಭಾ ಓಟದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಯರ್ನ ಬಗೆಟ್ ಅಭಿಪ್ರಾಯ ತಿರಿಪಾಯಿನ ಜನಾರ್ದನ ಪೂಜಾರಿ ಧಾರ್ಮಿಕ ಬೀಚ್ ತಿರ್ಗಾಟ ಉದ್ಯಮ ಪ್ರಕೃತಿ ಸೌಂದರ್ಯದ ಈ ನಾಡು ಅಭಿವೃದ್ಧಿ ರಾಜ್ಯಡು ದುಂಬು ಪಡಿತಂಡು ಆಂಡ ಧರ್ಮ ಮಾತೆಲ್ಲ ಪುಡತು ಪಾಡ್ದಂಡು ಕಾಲ ಕರಿದು ಪೂತುಜಿ ಈ ಸರ್ತಿ ಶಿಷ್ಯನ ಗೆಲ್ಮೆಡ್ದು ಅಭಿವೃದ್ಧಿ ತೋಡೊಂದು ಪಂಡಿರ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಮಂಗಳೂರು ಬಂದರ ವಿಮಾನಯಾನ ರೈಲು ಮಾರ್ಗ ಸಂಚಾರ ಕೊಡ್ತೀನಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಭೂ ಮಸೂದೆ ಜಾರಿಡ್ದು ಈ ನಡೆದ 180 ಜನ ಭೂಮಿದ ಯಜಮಾನ್ಯರಾಯರು ಇತ್ತದಕ್ಲೆ ಗೌವ ನಿಂಪಿಜ್ಜಿ ಹಿಂದುತ್ವದ ಅಮಲಡು ನಿಂದು ನಕ್ಲು ಅಂತ ಹಿರಿಯರೆಡ್ದು ತೆರೆಯೋನ್ಲೆ ಅಶ್ಪ ವರ್ಷಲೆಡು ದಾನೆ ಆತನಂದು ಕೇನ್ ನಕ್ಲು 33 ವರ್ಷಲೆಡು ಈ ರೀತಿಯ ಒಂಜಿ ಕೊಡುಗೆ ಬತ್ತಿನ ಉದಾಹರಣೆ ಕೊರಡಂದು ಜನಾರ್ದನ ಪೂಜಾರಿ ಪಂಡ್ಯರ ಕಾಂಗ್ರೆಸ್ ಪಕ್ಷದಿಂದ ಹಿರಿಯ ನ್ಯಾಯವಾದಿ ಒಳ್ಳೆ ಅಭ್ಯರ್ಥಿಯನ್ನು ಪದ್ಮರಾಜ ಆರ್ ಪೂಜಾರಿ ಅವರನ್ನು ಕಣಕ್ಕೆ ಇಳಿಸಿದ್ದೇವೆ. ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ಗೆಲ್ಲಿಸಬೇಕೆಂದ ನಾನು ನಿಮ್ಮ ಕೈ ಜೋಡಿ ಮನವಿ ಮಾಡುತ್ತಿದ್ದೇನೆ. ರಾಜಕೀಯವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗುತ್ತಾ ಬಂದಿದೆ ಬಿಲ್ಲವ ಸಮಾಜ. ಅದರಲ್ಲೂ ಬಿಜೆಪಿ ಪಕ್ಷ ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಬದಲು ಪೊಳ್ಳು ಹಿಂದುತ್ವದ ಹೋರಾಟಗಳಲ್ಲಿ ಬಲಿಯಾಗಲು ಅವರ ಮೇಲೆ ಕೇಸು ಹಾಕಿಸಿಕೊಂಡು ಜೈಲು ಪಾಲಾಗಲು ನಮ್ಮ ಸಮುದಾಯದ ಅಮಾಯಕದ ಉಡುಗೊರೆ ಅವರಿಗೆ ಬೇಕಾಗಿದೆ. ಆದರೆ ರಾಜಕೀಯ ಸ್ಥಾನಮಾನಗಳನ್ನು ನೀಡುವ ವಿಚಾರದಲ್ಲಿ ಮಾತ್ರ ಬಿಲ್ಲವ ಸಮಾಜದ ಹುಡುಗರು ಕಾಣಿಸುವುದೇ ಇಲ್ಲ. ಇನ್ನು ಪಕ್ಷದ 3 ದಶಕಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನು ಒಂದಲ್ಲ ಒಂದು ವಿಷಯದಲ್ಲಿ ಭಾವನಾತ್ಮಕವಾಗಿ ಬಂಧಿಸಿ ಅದರಿಂದ ಪಡೆದಿರುವ ಬಿಜೆಪಿ ಯಾವ ಅಭಿವೃದ್ಧಿಯನ್ನು ಕೂಡ ಮಾಡಿಲ್ಲ, ಯಾವ ಸಮುದಾಯವನ್ನು ಮೇಲಕ್ಕೆ ಕೂಡ ಎತ್ತಿಲ್ಲ. ಆದ್ದರಿಂದ ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವೆಲ್ಲ ಹೆಚ್ಚಾಗಿ ನನ್ನ ಗರಡಿಯಲ್ಲಿ ಬೆಳೆದ ಪದ್ಮರಾಜ ಆರ್ ಪೂಜಾರಿ ಎಂಬ ಅಪ್ಪಟ ನಿಸ್ವಾರ್ಥ ಜನಸೇವಕನಿಗೆ ಈ ಬಾರಿ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶವನ್ನು ನೀಡಬೇಕೆಂದು ಭಾರತೀಯ ಸಾರ್ವತ್ರಿಕ ಲೋಕಸಭಾ ಓಟುಡ್ದವರ ಏಪ್ರಿಲ್ 24 ಬುಧವಾರ ಬಯ್ಯ ಆಚೆ ಗಂಟೆಡ್ದು 20 ರಾತ್ರಿ 12 ಗಂಟೆ ಮುಟ್ಟ ಜಿಲ್ಲೆಡ್ ನಿಷೇಧ ಆಜ್ಞೆ ಜಾರಿಯಾತಂಡು ಓಟದ ಅಧಿಕಾರಲಾದುಪ್ಪನ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲನ್ ಈ ಆದೇಶ ಮಲ್ದೇರ. ಲೋಕಸಭಾ ಓಟದಲೆಕ್ಕುಡು ದಕ್ಷಿಣ ಕನ್ನಡ ಜಿಲ್ಲಾ ಓಟದ ಅಧಿಕಾರಲಾದುಪ್ಪನ ಜಿಲ್ಲಾಧಿಕಾರಿ ಮುಲಾಯ್ ಮೊಯ್ಲನ್ ಜಿಲ್ಲೆಡ್ ನಿಷೇಧಾಜ್ಞೆ ಜಾರಿ ಮಲ್ದೇರ. ಏಪ್ರಿಲ್ 24 ಬುಧವಾರ ಬಯ್ಯ ಆಜಿಡ್ದು ಓಟದ ದಿನ 20 ರಾತ್ರಿ 12 ಗಂಟೆ ಮುಟ್ಟ ಈ ನಿಷೇಧ ಆಜ್ಞೆ ಜಾರಿಡುಕೊಂಡು ಬುಧವಾರ ಬಯ್ಯ ಆಜಿಡ್ದು ಜಿಲ್ಲೆದ ಮಾತ ಮಾಲುಮಾರ್ನ ಅಂಗಡಿಲು ಬಂದ್ ಮಲ್ಪರೆ ಆದೇಶ ಕೊಡ್ದಿತ್ತದ. ಜಿಲ್ಲೆಡಿಡೀ ಅಮಲು ನಿಷೇಧ ಜಾರಿ ಮಲ್ದಂಡು ಆತೆ ಜನಕುಲು ಪುಂಡು ಸೇರ್ನ ಅತ್ಯಾರ್ಲೆನ್ ಪತ್ತೊಂದು ತಿರುಗುನ ಬೊಕ್ಕ ಒವ್ವೆ ಅಪಾಯದ ವಸ್ತುಲೆಂದು ತೊಂದು ಪೋಪುನೇನ ನಿಷೇಧ ಮಲ್ದಂಡ. ಈ ಪೊರ್ತುಡು ಒವ್ವೆ ಪ್ರತಿಭಟನೆ ಮಲ್ಪನ ಸೌಂಡ್ ಬಾಕ್ಸ್ ದಿಪ್ಪುನಂಚೆ ಇಜ್ಜಿ ಮರಣ ದಿಪ್ಪುನೇಕ ಮದಿಮೆ ಧಾರ್ಮಿಕ ಮೆರವಣಿಗೆಲೆಗ್ ಬೊಕ್ಕ ಕೊರೋನಾ ಕಾರ್ಯಲೆಗ್ ಈ ಆಜ್ಞೆ ಲಘವಾಪುಜಿಂದ ಆದೇಶುಡು ತಿರಿಪಾದಿರ. ಒಂಜಿ ರಾಜ್ಯ ಸರ್ಕಾರ ಕೋರ್ಟುಡ್ದವರ ಬರ ಪರಿಹಾರದ ತೊನ್ನ ಸ್ಥಿತಿಗತಿ ಉಂಡಾತನು ಪಂಡ ಅವು ಕೇಂದ್ರ ಬಿಜೆಪಿ ಸರ್ಕಾರಗೂ ಮೋನೆ ತೋಜ ಮಂದಿನ ಸಂಗತಿಯಿಂದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಡ್ ಪಂತೆರ.
ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಕುಡ್ಲಾಡ್ ಸುದ್ದಿಕುಟ್ಟೋಡು ಪಾತಿರ್ದು ಕೇಂದ್ರ ಸರ್ಕಾರ ರಾಜ್ಯಗೂ ಖಾಲಿ ಚೊಂಬು ಕೊಡ್ದಿತ್ತಂಡ ಆಂಡ ರಾಜ್ಯ ಸರ್ಕಾರ ಪೊರ್ಮಾಟ ಮಲ್ತಿಬೊಕ್ಕ ಚೆಂಬುನು ದಿಂಜಾವನಂಚಿನ ತೀರ್ಪುನು ಸುಪ್ರೀಂ ಕೋರ್ಟ್ ಕೊಡ್ತುಂಡು ಒಂಜಿ ರಾಜ್ಯ ಸರ್ಕಾರ ಕೋರ್ಟೊಡ್ದವರ ಬರ ಪರಿಹಾರದೆತ್ತೊನ್ನ ಸ್ಥಿತಿಗತಿ ಉಂಡಾತಂಡು ಪಂಡ ಅವು ಕೇಂದ್ರ ಬಿಜೆಪಿ ಸರ್ಕಾರಗೂ ಮೋನೆ ತೋಜಾವಂದಿನ ಸಂಗತಿಂದು ಪಂಡ್ಯರ ರಾಜ್ಯ ಸರ್ಕಾರಗೂ ಕೇಂದ್ರ ಸರ್ಕಾರದೊಟ್ಟಿಗೂ ಸಂಘರ್ಷ ಮಲ್ಪನ ಮನಸ್ಸಿಜ್ಜಿ ಆಂಡ ರಾಜ್ಯದ ಜನಕ್ಲೆನ ಎಡ್ಡೆಪ್ಪದ ದಿಟ್ಟಿಡು ಸುಪ್ರೀಂ ಕೋರ್ಟ್ಗೂ ಪೋಪುನಂಚ ಕೇಂದ್ರನೇ ಮಲ್ತದಂಡ ಇತ್ತೆ ಸುಪ್ರೀಂ ಕೋರ್ಟು ಓಟುದ ನೀತಿ ಸಂಹಿತೆಯನ್ನು ಬರಿಕದಿದ್ದು ರಾಜ್ಯಗೂ ಪರಿಹಾರ ಕೊರಲಿ ಅಂದು ಕೇಂದ್ರಗೂ ಆದೇಶ ಕೊಡ್ತಂಡು ಒಂದು ರಾಜ್ಯದ ಜನಕ್ಲೆನ ಗೆಲ್ಮೆ ಆದಿತ್ತದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶನು ಎತ್ಕೊಂಡು ದಿನೇಶ್ ಗುಂಡೂರಾವ್ ಪಂಡ್ಯರ ಬಜಿ ಕರ್ನಾಟಕ ಮಾತ್ರ ಕೇರಳ ತಮಿಳುನಾಡು ಸೇರಿನಂಚ ದಕ್ಷಿಣದ ರಾಜ್ಯಲು ಸುಪ್ರೀಂ ಕೋರ್ಟ್ದ ಮುಟ್ಟು ಎಡ್ದ ಅಂಚಾದ ಸುಪ್ರೀಂ ಕೋರ್ಟ್ಲ ರಾಜ್ಯಲನ ಒಟ್ಟುಗು ದಾಯಿ ಸಂಘರ್ಷ ಮಲ್ಪರಂದು ಕೇಂದ್ರಗೂ ಕೇಂದಂಡ ಇಂದಿನ ಕೇಂದ್ರ ಸರ್ಕಾರ ಅರ್ಥ ಮಲ್ತನೋಡೊಂದು ಆರಪಂಡ್ಯರ ನನದ ದಿನಕ್ಲೆಡು ಪಾಕ ವಿಚಾರಲೆಡು ಕರ್ನಾಟಕಗೂ ನ್ಯಾಯ ತಿಕ್ಕೊಡಾತಂಡ ಎಂಕುಲು ರಾಜ್ಯದ ಜನಕ್ಲನ ಪರವಾದ ಮಾತಾರೀತಿದ ಪೊರ್ಮಾಟ ಮಲ್ಪರೆ ತಯಾರಾದುಲ್ಲ ಅಂದು ಮಂತ್ರಿ ದಿನೇಶ್ ಗುಂಡೂರಾವ್ ಪಂಡ್ಯರ. ಕರ್ನಾಟಕ ರಾಜ್ಯಕ್ಕೆ ನ್ಯಾಯಯುತವಾದಂಥ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ಒಂದು ವಾದ ಇತ್ತು. ಆ ವಾದಕ್ಕೆ ಜಯ ಸಿಕ್ಕಿದೆ. ಇದು ಕರ್ನಾಟಕ ಸರ್ಕಾರಕ್ಕೆ ಜಯ, ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನತೆಯ ಜಯ ಅಂತ ಹೇಳೋದಕ್ಕೆ ಬಯಸುತ್ತೆ. ಈ ಜಯ ಸಿಕ್ಕಿರುವಂಥದ್ದು ನಮ್ಮ ಸರ್ಕಾರದ ಒಂದು ಪ್ರಯತ್ನ. ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ನಾವು ಬರ ಪರಿಹಾರಕ್ಕೆ ನೀಡಬೇಕು ಅಂತ ಹೇಳಿ ಸುಮಾರು 3 ಬಾರಿ ಮೆಮೊರಾಂಡಮ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ತದನಂತರ ಕೇಂದ್ರ ಸರ್ಕಾರ ತಂಡ ಬಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನವೆಂಬರ್ ತಿಂಗಳಲ್ಲಿ ಅದು ಆಗಿರುವಂಥದ್ದು. ತದನಂತರ ಡಿಸೆಂಬರ್ ತಿಂಗಳಲ್ಲಿ ಅವರು ಅದನ್ನು ನಮಗೆ 1 ತಿಂಗಳು ಒಳಗಡೆ ಕೊಡಬೇಕಾಗಿರುವಂಥ ಒಂದು ಕಾನೂನು ಇರುವಂಥದ್ದು. ಅದರ ಎಷ್ಟು ಪರಿಹಾರ ಕೊಡಬೇಕು, ಏನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದು ಮಾಡಿರ್ಬೋದು. ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ಅದರಿಂದ ಇವತ್ತು ಪ್ರಥಮವಾಗಿ ನಾನು ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಅವರು ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಮಯಕ್ಕೆಲ್ಲ ಹಿಯರಿಂಗ್ ಮಾಡಿಸಿ ಯಾವುದೇ ವಿಳಂಬವನ್ನು ಮಾಡದೇ ಮತ್ತು ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿಯನ್ನು ಬೀಸಿದ್ರು. ಯಾಕೆ ನೀವು ರಾಜ್ಯಗಳ ಜೊತೆ ಸಂಘರ್ಷಕ್ಕೆ ಹೋಗ್ತಾ ಇದ್ದೀರಾ? ಯಾಕೆ ಎಲ್ಲ ರಾಜ್ಯಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ? ಕರ್ನಾಟಕ ಬಂದಿದೆ, ಕೇರಳ ಬಂದಿದೆ, ತಮಿಳುನಾಡು ಬಂದಿದೆ. ನೀವು ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ, ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಚೀಮಾರಿ ಕೂಡ ಹಾಕಿದೆ ಒಂದು ರೀತಿಯಲ್ಲಿ. ಕುಡ್ಲಡು ಬಿಜೆಪಿ ಅಭ್ಯರ್ಥಿ ಭಾರಿ ಹೆಚ್ಚ ಓಟದ ಅಂತರುಡು ಗೆಂದುವೆರು ದೇಶದ ಜನ ಬೈಕಿನಂಚ ದೇಶಡು ಬಿಜೆಪಿಗೆ 400 ಹೆಚ್ಚ ಸೀಟು ಬರೆಯರೆ ಉಂಡೊಂದು ತಮಿಳುನಾಡು ರಾಜ್ಯ ಬಿಜೆಪಿ ಗುರ್ಕಾರ್ಯರು ಅಣ್ಣಾಮಲೈ ಕುಡ್ಲಡ್ ಪಂತೆರ. ತಮಿಳುನಾಡು ರಾಜ್ಯ ಬಿಜೆಪಿ ಗುರ್ಕಾರ್ಯರ ಅಣ್ಣಾಮಲೈ ಕುಡ್ಲಡ್ ಸುದ್ದಿಕುಟ್ಟೋಡು ಪಾತಿರ್ದು ಕುಡ್ಲಡು ಬಿಜೆಪಿ ಅಭ್ಯರ್ಥಿ ಭಾರಿ ಹೆಚ್ಚ ಓಟುಲೆನ ಅಂತರುಡು ಗೆಂದ್ಯರೈತದ ದೇಶಡು ಜನ ಬೈಕ್ನಂಚ 400 ಹೆಚ್ಚ ಸೀಟು ಬರ್ಪುಂಡು ಸುರುತ ಹಂತದ ಓಟುಡು ಕಮ್ಮಿ ಓಟು ಬುಡ್ದುಂಡು ದೊಂಬುದ ಕಾರಣ ಜನ ಪಿದೈ ಬೈಜರು ಅಂಚದ ಕಾಣೆ ಬೇಗ ಓಟದ ಕೇಂದ್ರಕ್ಕೆ ಪೋಲಿಂದಾರು ಜನಕ್ಲೆಗ್ ಲೆಪ್ಪು ಕುರಿಯರು ಕಾವೇರಿ ನಡೆದ ವಿಚಾರ ರಾಜ್ಯ ಬಿಜೆಪಿ ರಾಜಕಾರಣದ ವಿಚಾರ ಮಲ್ತದಿತ್ತದ ಈ ವಿಚಾರವಾದ ಮಾಧ್ಯಮ ಪ್ರತಿನಿಧಿಗಳು ಅಣ್ಣಾಮಲೈರಿಗೆ ಪ್ರಶ್ನೆ ಪಾಡಿಯರು. ಅಣ್ಣಾಮಲೈ ಜವಾಬ್ ಕೊಡ್ದು ಕರ್ನಾಟಕ ತಮಿಳುನಾಡ್ದ ಜನ ಮಾತೆರ್ಲ ಅಣ್ಣೆಮೆಗೆ ಇತ್ತಿನಂಚ ರಡ್ಡು ರಾಜ್ಯದ ಜನ ರಡ್ಡು ಕಡೆಟ್ಲ ಕೆಲಸ ಮಲ್ತೊಂದುಲ್ಲೆರ ಕರ್ನಾಟಕಡು 100% ನೀಡಿದ ಸಮಸ್ಯೆ ಉಂಡು ಅಂಡ ಈ ವಿಚಾರಡು ಎನ್ನಿದೆ ನೆನ್ಬಿಡ್ದು ರಾಜಕೀಯ ಮಲ್ಪಂದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ಗೂ ಬುಡ್ದು ಕೊರಡು ಅಕ್ಲು ಪಂಡಿನ ಫಾರ್ಮುಲಾ ಪ್ರಕಾರ ಮಾತಲ ನಡಪುಂಡು ಅಲ್ತ ಜನಕುಲು ಮುಲ್ತ ಜನಕುಲು ಮಾತೆರ್ಲ ಎಡ್ಡೆಡು ಉಪ್ಪೊಡೊಂದು ಅಣ್ಣಾಮಲೈ ಪಂಡ್ಯರು. ನಮ್ಮ ದಕ್ಷಿಣ ಕನ್ನಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ನಮ್ಮ ಕ್ಯಾಂಡಿಡೇಟ್ ಅವರು ರಿಲೀಸ್ ಮಾಡಿದ್ದಾರೆ. ನಮ್ಮೆಲ್ಲ ಗೊತ್ತಿರುತ್ತದೆ 2019, if anybody has the opportunity to look at our manifesto, 2019 BJP Central Party Manifesto, 295 ಪಾಯಿಂಟ್ ಅದರಲ್ಲಿತ್ತು. We are the only political party in the country who we have honored our manifesto. In 2019 we have completed all the agenda points. 295 ಪಾಯಿಂಟ್ ಕೂಡ ನಾವು ಕಂಪ್ಲೀಟ್ ಮಾಡಿ ಸರ್ಕಾರ ಕಂಪ್ಲೀಟ್ 10 years ಕಂಪ್ಲೀಟ್ ಮಾಡಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು
he has released a new manifesto for 2024 to 2029. So ಈ ದೃಷ್ಟಿಕೋನದಲ್ಲಿ ಎಲ್ಲ ಕ್ಯಾಂಡಿಡೇಟ್ ಅವರು ಕೂಡ ಇನ್ ಲೈನ್ ವಿತ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಸ್ ವಿಷನ್, ಮೋದಿಜಿ ಅವ್ರಿಗೆ ಏನು ವಿಷನ್ ಇದೆ ಏನೋ ನಮ್ಮ ಓವರ್ ಆಲ್ ಮ್ಯಾನಿಫೆಸ್ಟೋ ತಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ತಾವೆಲ್ಲರೂ ಕೂಡ ಬಗ್ಗೆ ಚರ್ಚೆ ಮಾಡಿದ್ದೀರಾ. ದಟ್ ಇಸ್ ಅವರ್ ಹೋಪ್ ಅಂಡ್ ಪ್ರೇಯರ್ ದಟ್ ಪೀಪಲ್ ವಿಲ್ ಕಮ್ ಔಟ್ ಅಂಡ್ ವೋಟ್ ಡಿಸ್ಪೈಟ್ ದ ಹೀಟ್ ವೇವ್ ವಿಚ್ ವಿ ಕಾಂಟ್ ಕಂಟ್ರೋಲ್ ಇಟ್. ಇವತ್ತು ಕೂಡ ತಾವು ನೋಡ್ತಾ ಇದ್ವಿ ಇಂಡಿಯಾದಲ್ಲಿ ತುಂಬ ಕಡೆ ಹಿಸ್ಟಾರಿಕ್ ಟೆಂಪರೇಚರ್ ಇಟ್ ಇಸ್ ರೆಕಾರ್ಡೆಡ್. ಬಟ್ ದಕ್ಷಿಣ ಕನ್ನಡದಲ್ಲಿ ಇದೆಲ್ಲ ದಾಟಿ ಜನ ಬರ್ತಾರೆ. ಬಿಟ್ ಕರ್ನಾಟಕ, ತಮಿಳುನಾಡು ನಾವೆಲ್ಲ ಬ್ರದರ್ಸ್ ಸಿಸ್ಟರ್ಸ್. ಸಾವಿರಾರು ಜನ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ, ಸಾವಿರಾರು ಜನ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾರೆ. 100% ಕರ್ನಾಟಕದಲ್ಲಿ ಪ್ರಾಬ್ಲಮ್ ಇದೆ, ಯಾರು ಅಕ್ನಾಲೇಜ್ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ವಾಟರ್ ಇಸ್ ಅನ್ ಇಶ್ಯೂ ಬೆಂಗಳೂರಲ್ಲಿ. ಅದು ಕಾಂಗ್ರೆಸ್ ಮಿಸ್ಗವರ್ನೆನ್ಸ್ ಒಂದು ರೀಸನ್. ಇವತ್ತು ಒಂದು ನಮಗೆಲ್ಲ ಗೊತ್ತಿರುತ್ತದೆ, ನಾವು ಎಮೋಷನ್ಸ್ ಬಿಟ್ಬಿಟ್ಟು ಎಲ್ಲ ಸ್ಟೇಟು ಚೆನ್ನಾಗಿರಬೇಕು, ತಮಿಳುನಾಡು ಚೆನ್ನಾಗಿರಬೇಕು, ಕರ್ನಾಟಕ ಚೆನ್ನಾಗಿರಬೇಕು, ಮೇಘದಾತು, ಹೊಸ ಡ್ಯಾಮ್ ಎಲ್ಲ ಕೂಡ ಒಂದು ನಿಯಮ ಪ್ರಕಾರ ಹೋಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ದೇರ್ಸ್ ಅ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಎಲ್ಲ ನೋಡಿ ಡೆಸಿಷನ್ ತಗೊಳ್ತಾರೆ. ಇದರಲ್ಲಿ ಎಮೋಷನ್ ಆಗಿ ಮಾತಾಡಲಿಕ್ಕೆ ಏನು ಬೇಕಾಗಿಲ್ಲ ಸರ್, ಎಲ್ಲರೂ ಚೆನ್ನಾಗಿರಬೇಕು. ಅಂಗಾರೆ ನಾಡು ಡೊರ್ಮಿಳ ಶ್ರೀರಾಮದೂತೆ ಹನುಮ ಜಯಂತಿ ಆಚರಣೆ ನಡೆತಂಡ ಕುಡ್ಲದ ಕರ್ಣಿಕ ಶ್ರೀ ಹನುಮಂತ ದೇವಸ್ಥಾನಡು ಭಜನಾ ಸಂಕೀರ್ತನೆ ಪಲ್ಲಂಕಿ ಬಲಿ ಉಚ್ಚಯ ಬಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡ. ಶ್ರೀರಾಮದೂತೆ ಹನುಮಂತೆ ಪುಟ್ಟಿನ ದಿನಾಚರಣೆ ಹನುಮ ಜಯಂತಿ ಅಂಗಾರ ನಾಡ್ದ ಮಾತ ಹನುಮಾನ್ ಮಂದಿರ ದೇವಸ್ಥಾನ ಭಜನಾ ಮಂದಿರ ಬೊಕ್ಕ ಗೋದಶಾಲೆ ನಡೆತಂಡ. ಅಂಜನಾದೇವಿ ಬೊಕ್ಕ ವಾಯುದೇವನ ಮಗೆ ಹನುಮಂತೆ ರಾಮಾಯಣ ಕಾಲುಡು ರಾವಣ ಲಂಕೆಗೆ ಸಾಗೈನ ಸೀತಾಮಾತೆನ ನಾಡಪತ್ತದ ಪಿರ ಅಯೋಧ್ಯೆಗೆ ಬರ್ಪನಂಚ ಮಲ್ಪರೆ ಶ್ರೀರಾಮದೇವರಿಗೆ ಮಲ್ಲಬಲಾದ ಸೇವೆ ಮಲ್ತದ ಶ್ರೀರಾಮದೂತೆ ಎಂದು ಪನ್ಪ ಒಂದಿರ್ಲಿರ. ಕುಡ್ಲದ ಕರ್ಣಿಕ ಶ್ರೀ ಹನುಮಂತ ದೇವಸ್ಥಾನಡು ಹನುಮ ಜಯಂತಿ ಆಚರಣೆ ಭಾರೀ ಸಂಭ್ರಮ ನಡೆತಡ. ಭಜನೆ, ಸಂಕೀರ್ತನೆ, ಪಲ್ಲಂಕಿ ಬಲಿ ಉಚ್ಚಯ ಮಹಾಪೂಜೆ ನಡಪಾಯರು. ಊರು ಬರೋ ಊರ್ಲಿನ ಭಾರಿ ಜನ ಭಕ್ತರ ಕರ್ಣಿಕ ಹನುಮಂತ ದೇವಸ್ಥಾನಕ್ಕೂ ಬತ್ತದ ಶ್ರೀ ಮುಖ್ಯ ಪ್ರಾಣ ದೇವಿಯರ್ನ ಇಂಬ ನಟ್ಟೊಂಡ್ಯಾರ. ಈ ಪೊರ್ತುಡು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಕರ್ಣಿಕ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಗುರುರಾಜ್ ಭಟ್ರು, ಸಂಗೀತಗಾರರು ಮಂಜುನಾಥ ಕುಡುವ ಬೊಕ್ಕ ಮಾಧವ ಭಟ್ರಿಗೆ ಮರ್ಯಾದೆ ಮಲ್ತ್ಯಾರ. ಬಂಟ್ವಾಳ ತಾಲೂಕು ನರಿಕೊಂಬು ಮೊಗರ್ನಾಡ್ದ ಶ್ರೀ ಮಹಾಗಣಪತಿ ದೇವಸ್ಥಾನದ ಕೈತಲು ಅಂಗಾರ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡ. ತುಳುನಾಡ್ದ ಸಾಂಸ್ಕೃತಿಕ ಮುಖ್ಯ ಕಲೆ ಆದುಪ್ಪನ ಯಕ್ಷಗಾನಡು ನಾಡ್ದ ಪ್ರಧಾನ ದೇವಸ್ಥಾನಲಿನ ಪುದರಡು ಆಟದ ಮೇಳುಲಿದ್ದದ ಭಕ್ತಿರು ಬೇತೆ ಬೇತೆ ಆಟದ ಮೇಳಲಿಟ್ಟು ಸೇವೆ ಆಟ ಪರಕೆದ ಆಟ ಗೊಬ್ಬ ಹೊಂದಿಲ್ಲೇರ. ನನ್ನ ಪತ್ತನಾಜಿ ಬರ್ಪನಡೆ ಮುಟ ಮೇಳದ ಬಯಲಾಟಲು ನಡತೊಂದುಪ್ಪುಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಭಕ್ತಿರು ಹೆಚ್ಚಾದ ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಪ್ರದರ್ಶನ ಮಲ್ಪಾವಿರ. ಬಂಟ್ವಾಳ ತಾಲೂಕದ ಪಾಣೀರ್ ನರಿಕೊಂಬದ ಮೊಗರ್ನಾಡು ಶ್ರೀ ಮಹಾಗಣಪತಿ ಸೇವಾ ಸಮಿತಿದ ನಿಲೇಟ ಅಂಗಾರೆ ಶ್ರೀ ಮಹಾಗಣಪತಿ ದೇವಸ್ಥಾನ ಕೈತಲು ಕಟೀಲ್ದ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಅಟ್ಟಣೆ ಮಲ್ತದಿತ್ತರ. ನರಿಕೊಂಬು ಮೊಗರ್ನಾಡು ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತಿರು ಶ್ರೀ ಮಹಾಗಣಪತಿ ಸೇವಾ ಸಮಿತಿದಕ್ಲು ಸೇವೆದ ಆಟದುಯ್ಯರ.
ಶಾಂತಿಯಿಂದಲೇ ಮಗನೇ ಕಂದ ಮಹಿಷ ಮಗನೇ ಮಹಿಷ ಕಣ್ಣೀರ ಸುರಿಸುತ್ತಲಿದ್ದೆ ಶ್ರೀ ಹನುಮಾನ್ ಮಂದಿರಡು ವಿಶ್ವ ಶಾಂತಿಗಾದ ಪ್ರಾರ್ಥನೆ ಮಲ್ಪಡು ಧರ್ಮ ಶಿಕ್ಷಣ ಕೊರಡೊಂದು ಶ್ರೀಧಾಮ ಮಾನಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಬಂತಿರ ನರಿಕೊಂಬು ವಿದ್ಯಾನಗರುಡು ಶ್ರೀ ಹನುಮಾನ್ ಮಂದಿರ ಲೋಕಾರ್ಪಣೆದ ಮೂಜನೆ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕದ ನವಜೀವನ ವ್ಯಾಯಾಮ ಶಾಲೆ ನರಿಕೊಂಬು ವಿದ್ಯಾನಗರ ಮೊಕ್ಲೆನ್ನೆಲೆಟ್ ಶ್ರೀ ಹನುಮಾನ್ ಮಂದಿರ ಕಟ್ಟದಿತ್ತದ ಐತ ಲೋಕಾರ್ಪಣೆ ಬೊಕ ಶ್ರೀ ಆಂಜನೇಯ ದೇವರನ ಪ್ರತಿಷ್ಠೆದಲ್ಲಿ ಕೊಡು ಮೂಜನೆ ಧಾರ್ಮಿಕ ಸಭೆ ಐತರ ಬಯ್ಯಾಗ ನಡೆತಂಡ ಸಮಿತಿದ ಮರ್ಯಾದಿ ಸದಸ್ಯರು ಬಾಲಕೃಷ್ಣ ಸರ್ವೇರೆಲ್ಲ ಎತ್ಕೊಂಡಿರು. ಸಾರ್ವಜನಿಕ ಉದ್ಯೋಗಸ್ಥರನ ಸಹಕಾರಿ ಸಂಘದ ಗುರುಕಾರ್ಯರು ಜಯಂತ್ ನಾಯಕ್ ಗುರುಕಾರ್ಮಿಡ್ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತಿರ. ಹಿರಿಯ ವಕೀಲರು ಅಶ್ವಿನ್ ಕುಮಾರ್ ರೈ ಪಾತಿಡ್ದು 4 ತಲೆಮಾರದ್ದು ನಡತುವತ್ತಿನ ವ್ಯಾಯಾಮ ಶಾಲೆ ಒಂದು ನಮ್ಮ ಧಾರ್ಮಿಕ ಚಿಂತನೆಗೆ ಸಂಘಟನೆಗೆ ಎಡ್ಡೆ ಮನಸ್ಪುಟ್ಯರೆ ದುಂಬುಡ್ತಿ ವ್ಯಾಯಾಮ ಶಾಲೆ ಕೆಲಸ ಮತ್ತೊಂದು ಬೈದ ಸ್ವಾಮಿನಿಷ್ಠದ ಪ್ರತೀಕ ಹನುಮಂತೆ ಎಂದಾರು ಪಂಡ್ಯರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕುಡ್ದು ಈತಮಲ್ಲ ಯೋಜನೆನ ಮಾಡ್ದು ಆವಾ ಪನ್ಪುನ ಚಿಂತೆ ಮಾತೆರಡಲ ಇತ್ತಂಡು ಹನುಮಂತನ ಶಕ್ತಿ ಐನು ಮಲ್ಪದೇ ಮಲ್ಪ ಉಂಡು ಒಂದು ಧಾರ್ಮಿಕ ಪೂಜೆ ಪುರಸ್ಕಾರಗೂ ಮಾತ್ರ ಸೀಮಿತ ಇರಬಲ್ಲಿ ವಿಶ್ವ ಶಾಂತಿಗಾದ ಪ್ರಾರ್ಥನೆ ಮಲ್ಪಡು ಧರ್ಮ ಶಿಕ್ಷಣ ಕೊರಡೊಂದು ಪಂಡ್ಯರ. BC ರೋಡ್ ರಕ್ತೇಶ್ವರಿ ದೇವಸ್ಥಾನದ ಗುರುಕಾರ್ಯರು ವಿಶ್ವನಾಥ ಪೂಜಾರಿ, ಉದ್ಯಮಿ ಉಮೇಶ್ ಬೋಳಂತೂರು, ಡಾಕ್ಟರ್ ರಾಜೇಂದ್ರ ಪಡಿಯಾರ್ ಪಾಣೇರ್, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಮೊಗರ್ನಾಡ್, ಜೀರ್ಣೋದ್ಧಾರ ಸಮಿತಿ ಒತ್ತು ಗುರುಕಾರ್ಯರು ಉಮೇಶ್ ನೆಲ್ಲಿಗುಡ್ಡ, ಸತ್ಯ ದೇವತಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಂತರ ನಿತ್ಯಾನಂದ ಸಫಲ್ಯ, ಉದ್ಯಮಿ ಪ್ರವೀಣ್ ಮಂಜೇಶ್, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರ ರಘು ಸಫಲ್ಯ, ನವಜೀವನ ವ್ಯಾಯಾಮ ಶಾಲೆದ ಗುರುಕಾರ್ಯರ ಶರತ್ ಎಚ್, ಮಹಿಳಾ ಸಮಿತಿ ಗುರುಕಾರ್ದಿ ಹೇಮಲತಾ ಸಾಲ್ಯನ್ ಧಾರ್ಮಿಕ ಸಭೆಟ್ ಪಾಲ್ಗೊಂಡಿರ. ರಾತ್ರಿ ಶ್ರೀ ಆಂಜನೇಯ ದೇವರಿಗೆ ರಂಗಪೂಜೆ ಮಹಾಪೂಜೆ ಭಾರೀ ಸಂಭ್ರಮ ನಡೆತಂಡ. ಜೀರ್ಣೋದ್ಧಾರ ಸಮಿತಿದ ಪದಾಧಿಕಾರುಲು ಸದಸ್ಯರು, ನವಜೀವನ ವ್ಯಾಯಾಮ ಶಾಲೆದ ಪದಾಧಿಕಾರುಲು ಸದಸ್ಯರು, ಊರದ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡಿರ. ಶಿಲಾನ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ಒಂದು ದುಗುಡ ಇತ್ತು. ಇಲ್ಲಿ ಇಷ್ಟು ದೊಡ್ಡ ಯೋಚನೆ ಸಾಕಾರಗೊಳ್ಳಲಿಕ್ಕೆ ನಮ್ಮಿಂದ ಸಾಮರ್ಥ್ಯ ಇದೆ ಅನ್ನುವಂಥ ಪ್ರಶ್ನೆ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅಂಥ ಸನ್ನಿವೇಶ ಬಂದಾಗ ಬ್ರಹ್ಮಚರ್ಯ ವ್ರತನಿಷ್ಠೆಯಾದಂಥ ಹನುಮಂತನ ಆ ಧೀಮಂತಿಕೆ ಧೀಶಕ್ತಿ ಈ ಮಣ್ಣಿನಲ್ಲಿ ಅದನ್ನು ಮಾಡಿಯೇ ಮಾಡ್ತದೆ ಅನ್ನೋದನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಆ ಸನ್ನಿವೇಶದಲ್ಲಿ ತಿಳಿಸಿದ್ದೆ. ಉಳಿಸಿಕೊಳ್ಳಿಕ್ಕೆ ಮತ್ತು ಬೆಳೆಸಿಕೊಳ್ಳಿಕ್ಕೆ ಮುಂದಿನ ತಲೆಮಾರನ್ನು ಕಟ್ಟುವುದಕ್ಕೆ ಅದೇ ರೀತಿಯಾಗಿ ಬೇರೆ ಬೇರೆ ಸಮಾಜದಲ್ಲಿ ಒಳ್ಳೆಯ ಭಾವನೆಗಳು ಹುಟ್ಟುವಂಥ ಒಂದು ಕೇಂದ್ರ ಸ್ಥಾನವಾಗಿ ಹಿಂದಿನಿಂದ ಪ್ರತಿ ಊರಿನಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಆದರೆ 108 ವರ್ಷ ನಡೆದಿತ್ತಂತ ಹೇಳಿದರೆ, ನಿರಂತರವಾಗಿ ನಡೆದಿತ್ತಂತ ಹೇಳಿದರೆ, ನಾವು ಈ ಜನರ ಒಂದು ಆ ಮನೋಸ್ಥಿತಿ ಅನ್ನು ಖಂಡಿತ ನಾವು ಗೌರವಿಸಬೇಕು ಮತ್ತು ಇದು ಇನ್ನೂ 100 ವರ್ಷ ಇದು ಬೆಳಗಿ ಬಾಳಬೇಕು. ಎನ್ನ ಗುಡಿ ಗೋಪುರದ 7 ದೇವಸ್ಥಾನ ನಿರ್ಮಾಣ ಮಹಾದೇವಿಯನ್ನು ಮುಗಿವೊಂದು ವೀರಮಾರುತಿ ಆಂಜನೇಯ ಸ್ವಾಮಿಡ ರಾಮದೇವಿಯನ್ನು ಗೋವಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸೇವೆ ರಂಗಾಪೂಜೆ ಸೇವೆ ಪರಿಪೂರ್ಣವಾದ ಸ್ವಾಮಿ ಕಾರ್ತಿಕಾರ್ತಿಕ ದೇವಿಯನ್ನ ಪರಿಪೂರ್ಣ ಅನುಗ್ರಹ ನಮಗೆ ಆ ದೇವಿಯ ಅನುಗ್ರಹ
ಗುರುಪುರ ಕಾರಮುಗೇರ್ ಗುತ್ತುಡು ಏಪ್ರಿಲ್ 23 ಅಂಗಾರ ಹಿಡ್ದು 21 ಐತಾರ ಮುಟ ಧರ್ಮ ನೇಮ ನಡ್ತೊಂದುಂಡು ಅಂಗಾರ ಬಯ್ಯಗ ಮೈಸಂದಯ ರಾತ್ರಿ ಮುಂಡಿತಾಯ ದೈವಗು ನೇಮ ನಡತಂಡ ಕಾರ ಮೊಗೇರ್ ಗುತ್ತು ಯಜಮಾನ್ಯರಾದ ಯತಿರಾಜ ಆಳ್ವ ಗಡಿಪತ್ತಿಯರ ಕೋಲ ನೇಮ ವಲಸರಿ ನೇಮ ಬಂಡಿ ನೇಮ ಮಿಚ್ಚಿ ಮೈಮೆ ಬುಧವಾರ ಮಿಚ್ಚಿ ದೊಂಪದ ಬಲಿ ಗಡ್ವಾಡ್ ನೇಮ ಪೈಚಿಲ್ ನೇಮ ಧರ್ಮ ನೇಮ ನಡಾವಳಿ ಇಂಚ ತುಳುನಾಡ ಭೂತಾರಾದ ನೆಡ ನಮ್ಮ ನಂಬಿಂಚಿ ಸತ್ಯುಲೆಗ್ ಬೇತೆ ಬೇತೆ ನಮ್ಮ ನೆಡ ನೇಮ ಕುರುಂಡಲ ಐಟ್ ಧರ್ಮ ನೇಮ ಪಂಪನೆ ಕೈಸಿ ಸಮಹತ್ವ ಉಂಡು ಪರಕೆ ಪಂಡದ ಅತ್ತಂಡ ನಿಂತಿನ ಕಾರ್ಯ ನಡತಂಡ ಐನ ದೈವಲೆಡಲ ಪಟ್ಟೋಣಿಯರೆ ಖುಷಿಟ್ ಧರ್ಮ ನೇಮ ಕುರ್ಪುನ ಸಂಪ್ರದಾಯ ಉಂಡು ಗುರುಪುರ ಕಾರಮೊಗೆರ್ ಗುತ್ತುಡು ವೈದ್ಯನಾಥ ಜುಮಾದಿ ಬಂಟ ಬೊಕ ಪರಿವಾರ ದೈವಲೆಗ್ ಅಂಗಾರೆಡ್ದ ಐತಾರ ಮುಟ ಧರ್ಮ ನೇಮ ನಡತೊಂದುಂಡು ಗುರುಪುರ ನೀಲಕಂಠೇಶ್ವರ ಜಂಗಮ ಮಠದ ಶ್ರೀ ರುದ್ರಮಣಿ ಸ್ವಾಮೀಜಿಯರ್ನ ಆಶೀರ್ವಾದದೊಟ್ಟುಗು ಗುರುಪುರ ತೋಕಲ ವಾಸುದೇವ ತಂತ್ರಿ ಇಟ್ಟ ಬಾಗಿಲು ಮಾರ್ಗದರ್ಶನೋಡು ನಡತೊಂದುಪ್ಪುನ ಧರ್ಮ ನೆಮ್ಮೋಡು ಅಂಗಾರೆ ಪುಲ್ಯಕಾಂಡೆ ಮೂಳೂರು ವೈದ್ಯನಾಥ ದೈವಸ್ಥಾನೊಡ್ಡು ಭಂಡಾರ ಬತ್ತದ ಬಯ್ಯಗ ಸುರುತ ನೇಮ ಮೈಸಂದಾಯ ದೈವಗು ನಡತಂಡ ರಾತ್ರಿ ಮುಂಡಿಂತಾಯ ದೈವಗು ಧರ್ಮ ನೇಮ ಕುರಿಯರೆ ಮುಂಡಿಂತಾಯ ನೆಮ್ಮುಡು ಕಾರಮೊಗೆರ್ ಗುತ್ತದ ಯಜಮಾನರಾದ ಯತಿರಾಜ ಆಳ್ವ ಮೇರೆಗೆ ಗಡಿ ಪ್ರದಾನ ನಡತಂಡ ಮೂಳೂರು ಗುರುಪುರ ವೈದ್ಯನಾಥ ದೈವಸ್ಥಾನದ ಆಡಳಿತ ಮುಕ್ತೇಸರರ ಪ್ರಧಾನ ಗಡಿ ಕಾರ್ಯರ ದೋಣಿಂಚಿ ಗುತ್ತು ಪ್ರಮೋದ್ ಕುಮಾರ್ ರೈ ಕಾರಮೊಗೆರ್ ಗುತ್ತು ಯಜಮಾನ್ಯರು ಉಗ್ಗಪ್ಪ ಮಲ್ಲಿಬಕ ಕುಟುಂಬದಕ್ಲು ಪದ್ರಾಡು ಗುತ್ತು ಯಜಮಾನ್ಯರು ನಾಲ್ಸೇವ ಮನೆತನದಕ್ಲು ಊರ್ದ ಸುತ್ತಮುತ್ತದ ಬೊಕ ಪರ ಊರಿನ ಭಕ್ತಿರ ನೇಮತುದು ದೈವಲನ ಎಂಬು ನಟ್ಟೊಂಡೆರ ಬುಧವಾರ ಬೈಯಡ್ದು ಜುಮಾದಿ ಬೊಕ ಬಂಟ ದೈವಲನ ನೇಮ ರಾತ್ರಿ ಮೈಸಂದಯ ಜುಮಾದಿ ಜಾರಂದಯ ಬೊಕ ಪುಲ್ಲಂದಯ ನೇಮ ನಡತೊಂದುಂಡು ಗುರುವಾರ ಬಯ್ಯಗ ಸತ್ಯದೇವತೆ ಕೋಲ ರಾತ್ರಿ ಪಂಜುರ್ಲಿ ಕೋಲ ರಾಹುಗುಲಿಗ ಕೋಲ ಶನಿವಾರ ರಾತ್ರಿ ಕೋಡ್ದಬ್ಬು ತನ್ನಿ ಮನಿಗ ಕೋಲ ಬೊಕ ಐತಾರ ಗುಳಿಗ ಪಂಜುರ್ಲಿ ಕೋಲ ಅಟ್ಟಣೆ ಆತಂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದು ಪನ್ಪನ ಪ್ರಧಾನಿಯೇ ಮುಸ್ಲಿಮರಿಗೆ ಎದುರಾದ ಪಗಿತ ಭಾಷಣ ಮಲ್ದಿರಂದು ವಿಧಾನ ಪರಿಷತ್ ಸದಸ್ಯರ ಬೊಕ್ಕ ಕೆಪಿಸಿಸಿ ಕಾರ್ಯಗುರ್ಕಾರ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಕುಡ್ಲಡ್ ಪಂತೆರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಗುರ್ಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಮಂಜುನಾಥ ಭಂಡಾರಿ ಪಾತಿಡ್ದು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಬಡವರಿನ ಏಳಿಗೆ ಎಡ್ಡೆಪ್ಪು ಖಾತನ್ನ ಸೇಲೆನ ದುಂಬುದಿದ್ದು ಓಟು ಎದುರು ಸಾಮಂದುಂಡು ಅಣ ಬಿಜೆಪಿ ಪಗೆಬಿತ್ತುನ ಮೂಲಕ ಓಟದ ಪ್ರಚಾರ ಮಲ್ಪರ ಎಪ್ಪಿದಾಡ್ದಂಡು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪನ್ಪುನ ಪ್ರಧಾನಿ ಮುಸ್ಲಿಮರಿಗೆ ಎದುರಾದ ಭಾಷಣ ಮಲ್ದಿರಂದು ಪಂಡ್ಯರ ಕರ್ನಾಟಕದ ಬಾರಿ ಸೊಪ್ನ ಪೋಡಿಗೆ ಬಿಜೆಪಿಗೆ ಎದುರಾತನ ಅಂಚಾದ ಜನಪರ ಕಾಳಜಿ ಬಿಡ್ದು ಕಾಂಗ್ರೆಸ್ಗೆ ಎದುರಾದ ಅಪಪ್ರಚಾರ ಮಲ್ಪನ ಪಾತೆರ ಪನ್ನೊಂದುಲ್ಲೇರ ಕರಿನ ವಿಧಾನಸಭಾ ಓಟದ ಪುರ್ತುಡು ಪ್ರಧಾನಿ ಪ್ರಚಾರಗೂ 28 ಸರ್ತಿ ಬೈದೆ ರೈಟ್ 14 ರೋಡ್ ಶೋ
ಪದ್ರಾಡು ಸಭೆ ಅಂಡ ಕಾಂಗ್ರೆಸ್ 136 ಸ್ಥಾನ ಗೆಂದದು ಮೋದಿಯಾಲೆ ಇಜ್ಜಿಂದು ಸಾಬೀತು ಮಲ್ದಂಡು ದಕ್ಷಿಣ ಕನ್ನಡ ಜಿಲ್ಲಾ ಅಭ್ಯರ್ಥಿಯರಿಗೂ ಓಟುಕೆನಂದೆ ಮೋದಿಗೂ ಓಟುಕೆನೊಂದುಲ್ಲೇರು ಕಾಂಗ್ರೆಸ್ಗೆ ಎದುರಾದ ಭ್ರಷ್ಟಾಚಾರದ ಬಗೆಟ್ಟು ಪಾತಿರ್ನ ಬಿಜೆಪಿ ದಕ್ಕಲು ದೇಶದ ಇತಿಹಾಸಡೆ ನಡೆತದೆ ನಮ್ಮೆಲ್ಲ ಭ್ರಷ್ಟಾಚಾರ ಅದುಪುನ ಎಲೆಕ್ಟ್ರಾಲ್ ಬ್ಯಾಂಡ್ ವಿಚಾರದ ಬಗೆಟ್ಟು ಪಾತಿರುಡು ದೇಶದ ಬಕ್ಕ ರಾಜ್ಯದ ಜನ ಮಾತಿಕ್ಲ ಗಮನ ಕೊರೊಂದುಲ್ಲೇರ ಅಂಚಾದ ಈ ಸರ್ತಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಸೇರಿದ ರಾಜ್ಯದ 24 ಕ್ಷೇತ್ರದಲ್ಲಿಡು ಗೆಂದುಣೊಂದು ಡಾಕ್ಟರ್ ಮಂಜುನಾಥ ಭಂಡಾರಿ ಪಂಡೇರ. ಈ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ವಾಕ್ಯ ಇತ್ತು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಪ್ರಧಾನಮಂತ್ರಿಗೆ ನಿನ್ನೆ ಆ ಮಾತನ್ನು ಹೇಳಬೇಕಾದ್ರೆ ನೆನಪರಲಿಲ್ವಾ ಅವ್ರಿಗೆ? ತಾವು ಯಾವ ಸ್ಥಾನದಲ್ಲಿ ಎಷ್ಟು ಸ್ಥಾನವನ್ನು ಈ ಕರ್ನಾಟಕದಲ್ಲಿ ಗೆಲ್ತೇವೆ ಮತ್ತು ಈ ರಾಜ್ಯದಲ್ಲಿ ಗೆಲ್ತೇವೆ ಅಂತ ಹೇಳಿಬಿಟ್ಟು ಅದಕ್ಕೆ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡುವುದನ್ನು ಅವರು ಶುರು ಮಾಡಿದ್ದಾರೆ. ಕಳೆದ ಸಲ ನಮ್ಮ ಈ ಚುನಾವಣೆಯ ಸಮಯದಲ್ಲಿ, ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಪ್ರಧಾನಮಂತ್ರಿಯವರೇ ಸುಮಾರು 28 ಸಲ ಈ ರಾಜ್ಯಕ್ಕೆ ಭೇಟಿಯನ್ನಿಟ್ಟರು. ಅದರಲ್ಲಿ 16 ಸಲ ಅವರು ರ್ಯಾಲಿಗಳನ್ನು ಮಾಡಿದ್ರು, ರೋಡ್ ಶೋ. ಸುಮಾರು 12 ಸಲ ಅವರು ದೊಡ್ಡ ಬಹಿರಂಗ ಸಭೆಗಳನ್ನು ಮಾಡಿದ್ರು. 6 ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗೆಲ್ತು. ಅವತ್ತು ಅವರು ಚುನಾವಣೆಯಲ್ಲಿ ಇದನ್ನೇ ಹೇಳಿದ್ದು, ಮೋದಿಗೆ ಮತವನ್ನು ಕೊಡಿ ಅಂತೇಳಿ. ಆದರೆ ಕರ್ನಾಟಕದ ಜನ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಪಾರದರ್ಶಕ ಚುನಾವಣೆಯನ್ನು ತರಬೇಕು ಅಂತೇಳಿ ಎಲೆಕ್ಟ್ರಾಲ್ ಬಾಂಡನ್ನು ತರ್ತೇವೆ ಅಂತೇಳಿ ತಂದಿದ್ದಾರೆ. ಆ ಎಲೆಕ್ಟ್ರಾಲ್ ಬಾಂಡನ್ನು ತಂದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟ್ ಸಹ ಇವತ್ತು ಚೀಮಾರಿಯನ್ನು ಹಾಕುವಂಥ ಪರಿಸ್ಥಿತಿ ಬಂತು. ಆದರೆ ಅದನ್ನೂ ಸಹ ಇವರು ಪ್ರಧಾನಮಂತ್ರಿಗಳು ಅದನ್ನು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು 24 ಸ್ಥಾನಗಳನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಗಳಿಸ್ತದೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಕಾಂಗ್ರೆಸ್ ಪಕ್ಷ ಸುಮಾರು 24 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗಳಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷಗೂ ವಾರಂಟಿ ಇಜ್ಜಿ ಅವು ಕುರುಪುನ ಗ್ಯಾರಂಟಿನ ನಂಬುಡ್ಚಿಂದ ತಮಿಳುನಾಡು ಬಿಜೆಪಿ ಗುರ್ಕಾರ್ಯರು ಅಣ್ಣಾಮಲೈ ಪಂತ್ಯರ ಪುತ್ತೂರುಡು ಅಂಗಾರೆ ರೋಡ್ ಶೋ ಪ್ರಚಾರ ನಡಪಾದ ಆರು ಮಾಧ್ಯಮದ ಕ್ಲೆಡ ಪಾತಿರಿಯರ ಅಂಗಾರಕಾಂಡ ಕಡಪ ತಾಲೂಕುಡು ರೋಡ್ ಶೋ ನಡಪಾಯಿನ ತಮಿಳುನಾಡು ಬಿಜೆಪಿ ಗುರ್ಕಾರ್ಯರ ಅಣ್ಣಾಮಲೈ ಮಧ್ಯಾಹ್ನ ಪುತ್ತೂರು ರೋಡ್ ಶೋ ನಡಪಾದ ಓಟದ ಪ್ರಚಾರ ಮಲ್ತ್ಯಾರ. ಅರುಣ್ ಪುತ್ತಿಲಾರಿ ನೇತ್ಕೊಂಡ್ಯಾರ. ಅರುಣ್ರನ್ನ ಇಲ್ಲಡೆ ಪೂದ ಹಿಡಿದು ಬೊಕ್ಕಾರಿನ ಒಟ್ಟುಗ ಅಣ್ಣಾಮಲೈ ಪುತ್ತೂರುಗೂ ಬೈದ್ಯಾರ. ಪುತ್ತೂರು ದರ್ಬಿಡ್ದು ಓಟದ ಪ್ರಚಾರ ರೋಡ್ ಶೋ ನಡಪಾಯಿನ ಆರು ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಪರವಾದ ಓಟು ಕೆಂಡ್ಯಾರ. ಬೆಳ್ತಂಕಡಿ ಶಾಸಕರ ಹರೀಶ್ ಪುಂಜಾರನ ಒಟ್ಟುಗೂ ಸೇರುಂಡ್ಯಾರ. ನಿಘಂಟದ ಪೊರ್ತುಡ್ದುಂಬು ರೋಡ್ ಶೋ ನಡಪಾಯ ನೀಡಿದವರ ಬಿಜೆಪಿ ಕಾರ್ಯಕರ್ತರು ಕಮ್ಮಿ ಇತ್ತಾರ. ಪೊರ್ತು ಬದಲಾಯಿನ ಬಗೆಟ್ ಮಾಹಿತಿ ಕೊರೊಂದಿನ ಬಗೆಟ್ ಬಿಜೆಪಿ ಕಾರ್ಯಕರ್ತೆರಡ ಕೆಪ್ಪು ಗುಪ್ಪು ಉಂಡಾದಿತ್ತಡ ಅಂಚಾದ ಜನ ಕಮ್ಮಿ ಇತ್ತಂಡ. ರೋಡ್ ಶೋ ಮುಗಿತದ ಸುದ್ದಿ ಮಾಧ್ಯಮಲೆಡ ಅಣ್ಣಾಮಲೈ ಪಾತಿರ್ದ ರಾಜ್ಯಡು ಕಾಂಗ್ರೆಸ್ ಪಕ್ಷ ಚೊಂಬು ಪ್ರದರ್ಶನ ಮಲ್ತಿನೇನು ದೂರಿಯರ. ಕಾಂಗ್ರೆಸ್ ಗ್ಯಾರಂಟಿ ಬಗೆಟ್ಲ ದೂರಿಯರ. ಕಾಂಗ್ರೆಸ್ ಪಕ್ಷಗೂ ವಾರಂಟಿ ಇಜ್ಜಿ ಅವು ಕೊರುಪುನ ಗ್ಯಾರಂಟಿಯನ್ನು ನಂಬುಡ್ಚಿ ನನದದೆ ನೊಕ್ಲೆಡ ಕಾಂಗ್ರೆಸ್ ನನಲಾತ್ ನಾಟಕ ಮಲ್ಪುಣೊಂದು ಪಂಡೇರ. ಭಾರತಕ್ಕೆ ಭದ್ರತೆ ಮತ್ತು ಬದಲಾವಣೆಯ ಭವಿಷ್ಯ ತೋರಿಸಿ ಬೀಜ ಆಗಿರುವ ಸಾಮಾಜಿಕ ಆರ್ಥಿಕ ರೂಪಾಂತರದಿಂದ ದೇಶ ಪ್ರಗತಿಯಲ್ಲಿದೆ. ಓಬಿಸಿ ಸಮುದಾಯಗಳು ಒಂದು 1990 ಕಂಟಿನ್ಯೂಸ್ ಆಗಿ ಯಾವಾಗಲೂ ಕೂಡ ನಮ್ಮ ಬಿಜೆಪಿಗೂ ಒಂದು ಬೆಂಬಲ ಕೊಡುವ ಒಂದು ಜಾಗ. ಈ ಬಾರಿ ನಾವು ಎಲ್ಲರೂ ಕೂಡ ನಿರೀಕ್ಷೆ ಇಟ್ಟುಕೊಂಡಿದ್ವಿ. ನಮ್ಮ ಕ್ಯಾಪ್ಟನ್ ವಿಜಯ್ ಚೌಟ ಅವರು ಒಂದು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ತಾವು ಗೆಲ್ಲಿಸಿಕೊಳ್ತಿದ್ದಾರೆ. ಇಡೀ ನಮ್ಮ ದೇಶದ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಜೂನ್ 4ನೇ ತಾರೀಕು ನೋಡಬೇಕು, ಆ ತರ ಇಲ್ಲಿ ಇರ್ತದೆ. ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ನಂಬಿಕೆ ಇದೆ. ಪ್ರೀತಿ ಮಿತ್ರರೇ, ನಮ್ಮಲ್ಲಿರುವ ಅಭ್ಯರ್ಥಿ ಬಹಳ ಒಳ್ಳೆ ಅಭ್ಯರ್ಥಿ. ಎಲ್ಲಾ ಕಡೆಗಳಲ್ಲಿ ಕೂಡ ಬಿಜೆಪಿ ಒಳ್ಳೆ ಅಭ್ಯರ್ಥಿ ಅವರು ಗೆಲ್ಲಿಸ್ತಾರೆ. ಬಟ್ ಸ್ವಲ್ಪ ವಿಶೇಷ ಅಭ್ಯರ್ಥಿ. 9 ವರ್ಷ ಸೈನಿಕರಾಗಿ ನಮ್ಮ ದೇಶಕ್ಕೆ ಸೇವೆ ಮಾಡಿದವರು, ಗೋರ್ಖಾ ರೈಫಲ್ಸ್ ನಲ್ಲಿ ಸೇವೆ ಮಾಡಿದವರು, ಸಮಾಜದಲ್ಲಿ ಒಂದು ಸೋಷಿಯಲ್ ರಿಫಾರ್ಮರ್ ಆಗಿದ್ದು ಇವಾಗ ನಮ್ಮ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ದೊಡ್ಡ ಕನಸಿರುವ ಅಭ್ಯರ್ಥಿ.
ನಾನು ಕಳೆದ ಒಂದು 2-3 ವರ್ಷದಲ್ಲಿ ನೋಡ್ತಾ ಇದ್ದೀನಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಎಷ್ಟು ಸೈನಿಕರಲ್ಲಿ ಸೇವೆ ಮಾಡಬೇಕು ಒಂದು ಗುರಿಯಲ್ಲಿ ಇಟ್ಕೊಂಡು ಗೋರ್ಖಾ ರೈಫಲ್ಸ್ ನಲ್ಲಿ ಕೆಲಸ ಮಾಡಿದ್ರು. ಅದೇ ಗುರಿಯಲ್ಲಿ ನಮ್ಮ ಮುಂಚೆ ನಡೀತಾ ಇದ್ದಾರೆ. ಹಿಂದೂ ಸಮಾಜ ಒಟ್ಟಾಗಿ ಇವತ್ತು ಪುತ್ತೂರಿನಲ್ಲಿ ಪ್ರದರ್ಶನವನ್ನು ಮಾಡಿದೆ. ನಾನು ನಿಮ್ಮೆಲ್ಲರಿಗೆ ಪ್ರದರ್ಶನಕ್ಕೆ ನಿಮ್ಮ ಈ ಉತ್ಸಾಹಕ್ಕೆ ನಾನು ಸ್ಫೂರ್ತಿಯನ್ನು ತೆಗೆದುಕೊಂಡು ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಏಪ್ರಿಲ್ 26ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತಹ ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮ ಕಡಂಬರ ಬೈಲ್ಡ್ ಕಡಂಬೆಲೆ ಇಲ್ಲು ಕುಟುಂಬದ ಕ್ಲಿಡ್ದ ಗ್ರಾಮದ ಆದಿ ಜುಮಾದಿ ಕುಟುಂಬದ ಕಲ್ಲುಟ್ಟಿ ಪಂಜುರ್ಲಿ ಬೊಕ್ಕ ಪರಿವಾರ ದೈವಲನ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಕುಟುಂಬದ ಇಲ್ಲು ಒಕ್ಕೆಲು ಏಪ್ರಿಲ್ 26 ಕಾಂಡ 10:37 ನಡಪುಂಡು 28 ಕೈತಾರ ಕಾಂಡ 10 ಮಡಿಕತ್ತಾಯ ಜುಮಾದಿ ಬಂಟ ಬೊಕ್ಕ ಕುಟುಂಬದ ದೈವಲಿಗೂ ನೇಮ ನಡಪುನೊಂದು ಪ್ರಕಟಣೆಡು ತಿರಿಪಾದಿರು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.